ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಆವಾಗಲೇ ಆ್ಯಕ್ಚುಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ, ಅಷ್ಟಕ್ಕೊಂದು ಫೋನ್ ಬಂತು. ಆಮೇಲೆ ಬ್ಲಾಗ್ ಸ್ಟಾಪ್ ಆಗೋಯಿತು. ಅದಕ್ಕೆ ಮಧ್ಯಾಹ್ನ ಸಾಂಬಾರನ್ನ ಮಾಡ್ತಾಯಿದ್ದೆ. ಸರಿ, ಒಂದು ಸಾಂಬಾರು ಮಾಡ್ತಾಯಿದ್ದೆನಲ್ಲ, ಸರಿ ತೋರಿಸೋಣ ಅಂತಂದ್ಬಿಟ್ಟು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಲ್ರೆಡಿ ಅನ್ನ ಆಯಿತು, ಸಾಂಬಾರು ವಿಜಿಲ್ ಆಯಿತು. ಇನ್ನೇನು ಅಂದರೆ ಅದಕ್ಕೆ ಒಗ್ಗರಣೆ ಮಾಡಬೇಕಷ್ಟೇ. ಏನು ಸಾಂಬಾರು ಅಂದರೆ ಕೋಸ್ ಸಾಂಬಾರು. ಇದನ್ನ ಎಷ್ಟು ಜನ ಟ್ರೈ ಮಾಡಿದ್ದೀರ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಈ ಕಡೆ ಮುದ್ದೆನೂ ಕೂಡ ಮಾಡೋಕ್ಕೆ ಇಕ್ಕಿದ್ದೀನಿ. ಅನ್ನ ಆಗಿದೆ, ಮುದ್ದೆ ಅನ್ನ ಸಾಂಬಾರು, ಮುದ್ದೆ ಅನ್ನ ಸಾಂಬಾರು, ಮಧ್ಯಾಹ್ನದ ಊಟ ರೆಡಿ. ಪ್ರತಿದಿನ ಏನು ತಿಂಡಿ ಮಾಡೋದು, ಏನು ಸಾಂಬಾರು ಮಾಡೋದು, ಇದೇ ಒಂದು ತಲೆನೋವು ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಇವತ್ತು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಕೋಸು ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಏನಿಲ್ಲ, ಬೇಳೆ ಒಂದೆರಡು ಥರ ಬೇಳೆ ಹಾಕಿ ಮತ್ತು ಕೋಸು ಟೊಮೆಟೊ ಹಾಕಿ ವಿಜಿಲ್ ಬರ್ಸ್ಕೊಂಡು ಒಂದು 3 ವಿಜಿಲು. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು. ಆಮೇಲೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ. ನನಗೆ ಯಾವಾಗ್ಲೂ ಸ್ವಲ್ಪ ಬೆಲ್ಲನ ಹಾಕಿದರೆ ಇಷ್ಟ ಆಗುತ್ತೆ. ಸೊ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಮುಗೀತು, ಒಂದು ಒಳ್ಳೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಮತ್ತು ಕೌಶಿಕ್ಕು ಕೂಡ ಮಧ್ಯಾಹ್ನಕ್ಕೆ ಅದೇನು ಸಾಂಬಾರು ಮಾಡಿದ್ನಲ್ಲ ಕೋಸು, ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ. ಅದನ್ನು ಅಗದು ತಿನ್ನೋಕ್ಕಾಗಲ್ಲ, ಸೊ ಅದರಿಂದ ಅದನ್ನು ಅವಳಿಗೆ ಯಾವ ಥರ ಅಂದರೆ ಉಪ್ಪು ಸಾಂಬಾರು ಥರ ಇರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು, ಬೇಕಂದರೆ ಒಂಚೂರು ತುಪ್ಪನ ಹಾಕೊಬೋದು. ಕೌಶಿಕ್ದು ಊಟ ಆಯಿತು. ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ನಾನು ಇದೇ ರೀತಿ ಕೊಡ್ತೀನಿ. ರೈಸ್ ಬಿಸಿ ರೈಸ್ ಮಾಡಿರ್ತೀನಿ. ಹೆಂಗಿದ್ರು ತರಕಾರಿ ಸಾಂಬಾರು ಅಥವಾ ಬೇಳೆ ಸಾಂಬಾರು ಏನಾದರೂ ಒಟ್ನಲ್ಲಿ ವೆಜಿಟೇಬಲ್ ಸಾಂಬಾರು ಅಂತೂ ಮಾಡಿರ್ತೀವಿ. ವೆಜಿಟೇಬಲ್ಸ್ ಏನೇನು ಬೇಕೋ ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಬೇಳೆನೂ ಹಾಕಿರ್ತೀವಿ. ಒಂದು 2 ಥರ ಬೇಳೆ ಅಂತೂ ಹಾಕ್ತೀನಿ ನಾನು ಯಾವಾಗ್ಲೂ. ಯಾವುದೇ ಸಾಂಬಾರು ಮಾಡಿದ್ರು ಅಷ್ಟೇ, ಕಾಳಾದ್ರೂ ಅಷ್ಟೇ ಒಂದು 2 ಥರ ಕಾಳು ಹಾಕಿರ್ತೀನಿ. ಒಂದೊಂದ್ಸಲಿ ಮಾತ್ರ ಒಂದೊಂದು ಥರ ಕಾಳು ಹಾಕಿರ್ತೀನಿ. ಎಲ್ಲ ಮಿಕ್ಸ್ ಆಗಿರೋದೇ ತೊಗೊತೀನಿ. ಒಂದ್ಸಲಿ ತರಕಾರಿ ಮಾತ್ರ ಗ್ರೈಂಡ್ ಮಾಡ್ಕೊತೀನಿ, ಒಂದು ಸ್ವಲ್ಪ ನುಣ್ಣಗಾಗೋ ಥರ. ಅನ್ನ ಮಾತ್ರ ರುಬ್ಬಲ್ಲ, ಸ್ಮ್ಯಾಶ್ ಮಾಡ್ಕೊತೀನಿ ಕೈಯಲ್ಲೇ, ಅಥವಾ ಏನಾದರೂ ಸ್ಪೂನಲ್ಲಿ ಇಲ್ಲಾಂದರೆ ಲೋಟದಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. 2 ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕೊಟ್ಟಿರ್ತೀನಿ. ನಾನು ಆಲ್ರೆಡಿ ಉಪ್ಪು ಹಾಕಿರಲ್ಲ, ನಾನು ಫಸ್ಟು ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಾದ್ರೆ ಬೇಳೆಗೆಲ್ಲ ಉಪ್ಪು ಹಾಕಿರಲ್ಲ, ನಾನು ಹಂಗೆ ಬೇಯಿಸ್ತೀನಿ. ಆಮೇಲೆ ನಾನು ಉಪ್ಪು ಹಾಕುವಂಥದ್ದು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಒಂದು ಸ್ವಲ್ಪ ತುಪ್ಪ ಬೇಕಂದರೆ ತುಪ್ಪ ಹಾಕೊಬೋದು. ಇದಿಷ್ಟೇ ನಾನು ಮಧ್ಯಾಹ್ನ ಟೈಮ್ ಕೊಡೋದು ಕೌಶಿಕ್ಗೆ. ಯಾವುದೇ ರೀತಿ ಒಗ್ಗರಣೆ ಮಾಡಿ, ನಾನು ಒಗ್ಗರಣೆ ಅಂತೆಲ್ಲ ಮಾಡಿ ನಾನು ಕೊಡೋದಿಲ್ಲ. ಡೈರೆಕ್ಟಾಗಿ ನಾನು ಹಂಗೆ ತುಪ್ಪ ಹಾಕೋತೀನಿ. ಬೇರೆ ಇನ್ನೇನಾದರೂ ಬೇಕು ಅಂತಂದರೆ ಹಂಗೆ ಬೇಳೆ ಬೇಯಬೇಕಾದ್ರೆ ಅಥವಾ ಎಕ್ಸ್ಟ್ರಾ ಇನ್ನೊಂದ್ಸಲ ಹಾಕೊಳ್ಳಂಗಿದ್ರೆ ಹಾಕೋತೀನಿ, ಆ ಥರ ಮಾಡ್ತೀನಿ ನಾನು. ಇದು ನನ್ನ ಪ್ರಕಾರ ಇದು ಹೆಲ್ದಿ ವೇ ಅಂತಲೇ ಹೇಳ್ಬೋದು. ಮಕ್ಕಳ ಒಂದು ವೆಯ್ಟ್ ಗೇನ್ ಆಗೋಕ್ಕೆ ಈ ಒಂದು ಮೆಥಡ್ ನನಗೆ ತುಂಬಾ ಯೂಸ್ ಆಗುತ್ತೆ. ಬೆಳಗಿನ ಟೈಮು ನಾವೇನಾದರೂ ಮಾಡಿರ್ತೀವಿ, ಬೆಳಗಿನ ಟಿಫನ್ ಅದನ್ನು ಕೊಡ್ತೀನಿ. ಅವ್ನು ತಿನ್ನೋ ಥರ ಇದ್ದರೆ ಕೊಡ್ತೀನಿ, ಇಲ್ಲ ಅಂತಂದರೆ ಸರಿ ಏನಾದರೂ ಮಾಡಿಕೊಡ್ತೀನಿ. ಮಧ್ಯಾಹ್ನ ಟೈಮ್ ಅಂತೂ ಇದೇ ಇರುತ್ತೆ. ಸಂಜೆ ಟೈಮ್ ಅಂತೂ ರಾಗಿ ಸರಿ ಇದ್ದರೆ ರಾಗಿ ಸರಿ ಕೊಡ್ತೀನಿ, ಇಲ್ಲಾಂದರೆ ಬೇಡ ಅಂತಂದರೆ ಬೇರೆ ಏನಾದರೂ. ಅಂದರೆ ನಾನು ಯಾವ ಥರ ಅಡುಗೆ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಫುಡ್ಡು. ಇವನಿಗೂ ಒಂದೇ ರೀತಿ ಕೊಡೋಕ್ಕೆ ಹೋಗಲ್ಲ ನಾನು. ಒಟ್ಟಿನಲ್ಲಿ 1 ಟೈಮ್ ಮಾತ್ರ ಈ ಥರದ್ದೇನಾದರೂ ಒಂದು ಇರುತ್ತೆ. ತುಂಬ ಸಿಂಪಲ್ಲು, ನಾನೇನು ಡೆಲಿಕೇಟ್ ಅಂತೂ ಮಾಡ್ಕೊಳಕ್ಕೆ ಹೋಗಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ ಅದೇನೆ ಅವನಿಗೂ ಅದೇ ಕೊಡ್ತೀನಿ. ಬಟ್ ಅವ್ನಿಗೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಕೊಡ್ತೀನಿ. ನಾವು ಸ್ವಲ್ಪ ಖಾರ ಪುಡಿ, ಉಪ್ಪು, ಅದು ಇದು ಒಗ್ಗರಣೆ ಅದು ಇದು ಹಾಕೊಂಡು ಕೊಡ್ತೀವಿ ಹೊರತು. ಮುಗೀತು, ಇಷ್ಟೇ ಊಟ ರೆಡಿ. ನಮ್ಮದು ಊಟ ರೆಡಿ. ಇವನಿಗೆ ಅಂತಾನೆ ಸಪ್ರೇಟಾಗಿ ಮಾಡೋ ಅವಶ್ಯಕತೆ ಇಲ್ಲ. ಇವನ್ನ ಇಟ್ಕೊಂಡು ಸಪ್ರೇಟಾಗೆಲ್ಲ ಮಾಡಿ ತಿನ್ಸೋಕ್ಕಾಗಲ್ಲ. ಇವನು ಅಂತಲ್ಲ, ಯಾವುದೇ ಮಕ್ಕಳಾದ್ರೂ ಅಷ್ಟೇ ಗಲಾಟೆ ಮಾಡ್ತಾ ಇರ್ತಾರೆ. ಒಬ್ರು ನೋಡ್ಕೊಳ್ಳೋರು ಇದ್ರೆ ಓಕೆ, ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ. ಇದು ಕೂಡ ಒಂದು ಹೆಲ್ದಿಯಾಗಿ ಮಾಡಿಕೊಡೋ ಅಂಥದ್ದೇನೆ. ಒಳ್ಳೆ ತರಕಾರಿ ಸೇರುತ್ತೆ, ಬೇಳೆಗಳು ಸೇರುತ್ತೆ, ರೈಸ್ ಸೇರುತ್ತೆ. 1 ಟೈಮ್ ರೈಸ್ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ 1 ಟೈಮ್ ರೈಸ್ ಕೊಡ್ಬೇಕು ಮಕ್ಕಳಿಗೆ. ಸೊ ನಾನು ಒಗ್ಗರಣೆ ಆ ಥರದ್ದೆಲ್ಲ ನಾನು ಮಾಡಿಕೊಡಲ್ಲ. ಆಲ್ಮೋಸ್ಟ್ ನಾನು ಮಾಡುವಂಥ ರೆಸಿಪಿಗಳೆಲ್ಲ ಸ್ವಲ್ಪ ಆಯಿಲ್ ಕಡಿಮೆ, ಈಸಿಯಾಗಿ ಈ ಥರದಿಂದ ನಾನು ಮಾಡೋದು. ಹಾಯ್ ಮಾಡಮ್ಮ ಕೌಶಿ, ಹಾಯ್ ಮಾಡು ಅಲ್ಲಿ. ಹಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಮೇಡಮ್. ಇಷ್ಟೇ. ಇವಾಗ ಕೌಶಿಕ್ದು ಊಟ ಆಯಿತು. ನೀರನ್ನು ಸ್ವಲ್ಪ ಕುಡಿಸ್ತೆ. ನಾನು ಒಂದು ಬಾಟಲಲ್ಲಿ ಹಾಕಿ ಇಕ್ಕಿದ್ದೀನಿ. ಬೇಕಾದಾಗ ಅದರಲ್ಲಿ ಅವನು ಎತ್ಕೊಂಡು ಕುಡಿತಾ ಇರ್ತಾನೆ. ಆ ಬಾಟಲ್ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ, ಚೆನ್ನಾಗಿ ಯೂಸ್ ಆಗುತ್ತೆ, ಅದು ಚೆನ್ನಾಗಿದೆ ಅದು. ಅಷ್ಟೇ. ನೋಡೋಣ ಆಮೇಲೆ ಏನು ನಾನು ಸಿಗ್ತೀನಿ, ಏನು ಮಾಡ್ತೀನಿ, ಆವಾಗ ಸಿಗ್ತೀನಿ. ಸದ್ಯಕ್ಕೆ
ಇಷ್ಟ ಆಗಿತ್ತು. ಇವಾಗ ಇನ್ನೇನಿಲ್ಲ, ನಾನು ಊಟ ಮಾಡೋದು, ಇವ್ನಿಗೆ ಊಟ ಆಯಿತು, ಇವನು ಮಲ್ಕೊಳ್ಳೋ ಥರ ಇದ್ದಾನೆ ಆಲ್ರೆಡಿ. ಆವಾಗಲೇ ಒಂದು ಅರ್ಧ ಗಂಟೆ ಮಲಗಿದ್ದ. ಆ ಟೈಮಲ್ಲಿ ನಾನು ಅನ್ನ ಮತ್ತು ಸಾಂಬಾರನ್ನ ಮಾಡ್ಕೊಂಬಿಟ್ಟೆ. ಮುದ್ದೆ ಒಂದು ಮಾಡೋದಿತ್ತು ಅಷ್ಟೇ. ಇವಾಗ ಒಗ್ಗರಣೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಬಿಟ್ಟೆ ಅಷ್ಟೇ. ಆದಷ್ಟು ನಾನು ಸಿಂಪಲಾಗೆ ಮಾಡ್ಕೊತೀನಿ. ನಿಜವಾಗ್ಲೂ ಗಂಡು ಮಕ್ಕಳು ತೀಟೆ ಜಾಸ್ತಿ ಗೈಸ್, ನಿಜವಾಗ್ಲೂ. ಹೆಣ್ಮಕ್ಳು ಅಷ್ಟೊಂದು ತೀಟೆ ಮಾಡಲ್ಲ. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಗಂಡು ಮಕ್ಳಂತೂ ನಿಜವಾಗ್ಲೂ ಹೆಣ್ಮಕ್ಳು ಬೆಳೆದಾದ್ಮೇಲೆ ತೀಟೆ ಮಾಡ್ತಾರೆ. ಬಟ್ ಗಂಡು ಮಕ್ಕಳು ಚಿಕ್ಕದ್ರಾಗಿಂದನೂ ತೀಟೆ ನಿಜವಾಗ್ಲೂ. ನಾನು ಏನಕ್ಕೆ ಇಷ್ಟೊಂದು ಸಣ್ಣ ಆಗಿದ್ದೀನಿ ಅಂದರೆ ಈ ನನ್ನ ಮಗನೇ ಕಾರಣ. ಇವನ್ನ ಆಡಿಸೋದು, ಎತ್ಕೊಳ್ಳೋದು, ಇವನು ಏನು ನೆಕ್ಸ್ಟ್ ಲೆವೆಲ್ ತೀಟೆ ಅಂತಲೇ ಹೇಳ್ಬೋದು. ಅದರಿಂದನೇ ನಾನು ಸಣ್ಣಕ್ಕಾಗಿದ್ದೀನಿ, ದಪ್ಪ ಆಗೋದಿಲ್ಲ. ಆಗಿ ನೋಡೋಣ, ಅದ್ರ ಕಡೆ ಗಮನ ಕೊಡಬೇಕು, ಒಂದು ಸ್ವಲ್ಪ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಣ್ಣನೇ ಇದ್ದೀನಿ. ಸದ್ಯಕ್ಕೆ ಇವನನ್ನು ಮನಸ್ಸು ನಾನು ಊಟ ಮಾಡೋದು ಕೊಟ್ಟೆ ಸಿಗ್ತಾ ಇದೆ. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಮಾಡಮ್ಮ, ಬಾಯ್ ಮಾಡು, ಬಾಯ್ ಮಾಡು, ಮತ್ತೆ ಮಾಡು ಬಾಯ್. ನಿದ್ದೆ ಬರ್ತೈತೆ ಅವನಿಗೆ, ಹೊಟ್ಟೆ ತುಂಬ ತುಂಬಿದೆಯಲ್ಲ, ಸೊ ಅದರಿಂದ ಈ ಥರ ಉಪ್ಪು ಸಾಂಬಾರು ಮತ್ತು ರೈಸು ಸ್ಮ್ಯಾಶ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಅದಾದಮೇಲೆ ಮತ್ತೆ ಸ್ವಲ್ಪ ನಾನು ಮಣ್ಣೊಳಗಡೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಇದು ಮ್ಯಾಂಗೋ ಮತ್ತು ಎಲ್ಲ ಬಂದಿದ್ದರು ಆಚೆ. ನಮ್ಮಮ್ಮ ಅಂತೂ ಮ್ಯಾಂಗೋ ತೊಗೊಂಬ ಅಂತಂದ್ಬಿಟ್ಟು, ಅವನು ಬೇಡ ಅಂತಂದ್ರೂ 3 kg ಕೊಟ್ಟ. ಆಮೇಲೆ ಹೆಂಗೋ ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಸೀಬೆಹಣ್ಣು ಮತ್ತು ಹಣ್ಣಾಗಿತ್ತು ಅದು. ಸರಿ ಸೀಬೆಹಣ್ಣು ತೊಗೊಳ್ಳೋಣ ಅಂದ್ಬಿಟ್ಟು. ಮತ್ತು ಇದು ಡೇಟ್ಸು ಹಸಿ ಇರುತ್ತೆ ನೋಡಿ, ಆವಾಗ ಡೇಟ್ಸ್ ಈ ಥರ ಇರುತ್ತೆ. ಇದನ್ನು ಕೆಲವೊಬ್ಬರು ಏನೋ ಈಚಲಣ್ಣು ಅಂತ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ನನಗೂ ಗೊತ್ತಿರಲಿಲ್ಲ. ನಾನು ಫಸ್ಟ್ ಅಂದರೆ ಇವಾಗಲೇ ಬ್ಯಾಂಗ್ಳೂರಿಗೆ ಬಂದಮೇಲೆ ಈ ಥರ ಹಣ್ಣುಗಳನ್ನೆಲ್ಲ ತಿಂದಿರೋದು. ಅಲ್ಲೆಲ್ಲಿ ಊರ ಕಡೆ ಏನೋ ಅಷ್ಟೊಂದಾಗಿದ್ದು ಸಿಗಲ್ಲ. ಅದಾದಮೇಲೆ ಊಟ ಎಲ್ಲ ಮುಗಿಸಿ ಯಾವತ್ತು ಅಂದರೆ ಸೋಮವಾರ ಎಲ್ಲ ಕ್ಲೀನೆಲ್ಲ ಮಾಡಿ, ಸರಿ ಸಂಜೆ ಪೂಜೆನ ಮಾಡಬೇಕಿತ್ತು. ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ. ಪುಟ್ಟ ಹಂಗೆ ಡ್ಯೂಟಿಗೇನೋ ಹೋಗ್ಬಿಟ್ಟಿದ್ದ. ಆಮೇಲೆ ನಾನು ಎಲ್ಲ ಸಂಜೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಶಾಪಿಗೆ ಬಂದೆ. ನಾನು ಪ್ರತಿ ಸಲ ಶಾಪಿಗೆ ಬಂದಾಗ್ಲೂ ನಮ್ಮ ಪುಟ್ಟ ಅಂತಾನೆ, ನೀನು ಶಾಪಿಗೆ ಬರೋದು ತಿನ್ನೋಕ್ಕೆ, ಇಲ್ಲಾಂದರೆ ಶಾಪಲ್ಲಿ ಕುತ್ಕೊಳ್ಳೋಕೆ ಬರ್ತೀಯಾ ಅಂತ ಕೇಳ್ತಾನೆ. ನಾರ್ಮಲಾಗಿ ಟೀ ಟೈಮ್ ಇರುತ್ತೆ, ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಟೈಮ್ ಇರುತ್ತೆ. ಸೊ ಏನಾದರೂ ತಿನ್ನಲೇಬೇಕಪ್ಪ. ಅದಕ್ಕೋಸ್ಕರ ನಾನು ಯಾವಾಗ ಬಂದ್ರೂ ಏನಾದರೂ ಒಂದು ಟ್ಯಾಕ್ಸ್ ಹಾಕ್ತೀನಿ. ಅವನು ಅಂತ ಇರ್ತಾನೆ, ನೀನು ಯಾವಾಗಲೂ ಅಂಗಡಿಗೆ ಬಂದಾಗೆಲ್ಲ ಏನಾದರೂ ಒಂದೊಂದು ಟ್ಯಾಕ್ಸ್ ಹಾಕ್ತೀಯಾ, ಅದು ಇದು ಅಂತ. ನೀನು ಬರೋದು ಬರೀ ದುಡ್ಡು ಖರ್ಚು ಮಾಡೋಕ್ಕೇನೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್, ನಿಜವಾಗ್ಲೂ. ಮತ್ತು ಇನ್ನೊಂದೇನು ಗೊತ್ತಾ, ನನಗೆ ಟೀ ಜೊತೆ ಬನ್ನ ಡಿಪ್ ಮಾಡಿ ತಿನ್ನೋದು ಇಷ್ಟ ಆಗುತ್ತೆ. ಅಂದರೆ ಯಾವಾಗಲೂ ತಿನ್ನಲ್ಲ, ಯಾವಾಗಾದರೂ ಒಂದೊಂದು ಸಲ ಇಷ್ಟ ಆಗುತ್ತೆ, ಆವಾಗ ತರಿಸ್ಕೊಂಡು ತಿಂತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ತುಂಬ ರೇರ್ ಅಂತಲೇ ಹೇಳ್ಬೋದು. ಟೀ ಮತ್ತು ಬನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ. ತಿಂದಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಮತ್ತೆ ಶಾಪಿಂದ ಆನ್ ದ ವೇ ಬರಬೇಕಾದ್ರೆ ಒಂದು ಜ್ಯೂಸನ್ನ ಕುಡ್ಕೊಂಡು ನಾನು ಡೈಲಿ ಮನೆಗೆ ಬರುವಂಥದ್ದು. ಆಮೇಲೆ ಹಂಗೆ ಸ್ವಲ್ಪ ಜೋಳ ಬೇಕಿತ್ತು, ಸ್ವಲ್ಪ ಬನಾನಾ ಇದೆಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದೆ. ಗೈಸ್ ಏನು ಗೊತ್ತಾ, ನಮ್ಮಮ್ಮ ಅಂತೂ, ನಾನು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಹಾಕಿದ್ದೆ ಕಣಮ್ಮ, ಏನೋ 8,000 ಜನ ನೋಡಿದ್ದಾರೆ ಅಂತಂದೆ. ಅದಕ್ಕೆ ನಮ್ಮಮ್ಮ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಅಂತಂತು, ನಾನು ಇವತ್ತು ಒಂದು 15 ಜನ ಫಾಲೋವರ್ಸ್ ಆಗಿದ್ದಾರೆ ಅಂತಂದೆ. ಅದಕ್ಕೆ ಇನ್ನೂ ಎಷ್ಟು ಬೇಕು ಅಂತಂದು, ಅದಕ್ಕೆ ನಾನು 1 ಕೋಟಿ ಜನ ಬೇಕು ಅಂದೆ. ಅದಕ್ಕೆ ನಮ್ಮ ಅಮ್ಮ ಏನಂದ್ರು ಗೊತ್ತಾ, ಏನದಮ್ಮ, 1 ಕೋಟಿ ಜನ ಬದುಕಿರೋಣ, ಇನ್ನೂ 1 ಕೋಟಿ ಜನ ಆಗೋವರೆಗೆ ಬದುಕಿರೋಣ ಅಂತಂದೆ ನಮ್ಮಮ್ಮ. 10 ವರ್ಷ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಕ್ಚುಲಿ ನಾನೇ ಬದುಕಿದ್ರೆ ಬಂದೆ. 10 ವರ್ಷ ಆಗ್ಬೋದು ಅಂತ ಇದೆಯಾ ಕತೆ ಕರ್ಮಾನು? ಇವಾಗಲೇ ಆಗಿದೆ, ಒಂದು 3 ವರ್ಷದಿಂದ ಮಾಡ್ತಾ ಇದೆಯಾ? 3 ವರ್ಷದಿಂದ ಎಲ್ಲಿ ಮಾಡ್ತಾ ಇದ್ದೆ ನಾವು? ಮತ್ತೆ ಇನ್ಸ್ಟಾಗ್ರಾಮ್ ಕರೆಕ್ಟಾಗಿ ವೀಡಿಯೋನೇ ಹಾಕಿಲ್ಲ ಕಣಮ್ಮ. ಇವಾಗ ದಿನ ವೀಡಿಯೋ ಹಾಕ್ತಾ ಇದ್ದೀನಿ. ಅದರಿಂದ ವ್ಯೂಸ್ ದಿನ ವೀಡಿಯೋಸ್ ಹಾಕಬೇಕು. ಒಂದು ದಿವಸ ಹಾಕೋದು ಬಿಟ್ಬಿಡೋದು ಹಂಗೆ ಮಾಡೋದಲ್ಲ. ಆದರೂ ಒಳ್ಳೊಳ್ಳೆ ಡೈಲಾಗ್ಗಳು ಹೊಡಿತೆ ನೀನು ಮಧ್ಯ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಆ ನಗುಗೆ ಬಿದ್ದು, ಏನೋ ಆ ಡೈಲಾಗ್ಗೆ ಬಿದ್ದು ನಗೋದೇ ಆಗೋಗಿರುತ್ತೆ ನನಗೆ. ಹಂಗಾದ್ರೆ ಇನ್ನೊಂದು 1 ಕೋಟಿ ಜನ ಆಗೋಕ್ಕೆ ಇನ್ನೊಂದು 10 ವರ್ಷ. ಗ್ಯಾರಂಟಿ.
10 ವರ್ಷ ಅದಕ್ಕೆ ಮನೆ 10 ವರ್ಷ ಬದುಕಿರಲ್ವಾ ಮುಂಚೆಗೆ ಏನ್ ಸೇರ್ಸಿಲ್ಲ. ಹಂಗಂದ್ಬಿಟ್ಟು ಈಗಿದ್ದವನು ಇನ್ನೊಂದು ಸ್ವಲ್ಪ ಹೊತ್ತಿರಲ್ಲ. ಅದಕ್ಕೆ ಯಾರಿಗೂ ಏನು ಶಾಶ್ವತ ಇಲ್ಲ. ಇರೋಷ್ಟಿನ ಗಂಟ ಚೆನ್ನಾಗಿರ್ಬೇಕು. ಅದಕ್ಕೇನೆ ಬೇಗ ಒಂದು ಕೋಟಿ ಜನ ಆಗ್ಬಿಡಿ ಗೈಸ್. ಚೆನ್ನಾಗಿರ್ಬೇಕು, ಚೆನ್ನಾಗಿರೋವರೆಗೂ ಚೆನ್ನಾಗಿ ತಿನ್ನಬೇಕು, ಉಣ್ಬೇಕು. ಮತ್ತೆ ಅದೇ ತಿಂತಿ ಅಂತೆಲ್ಲ ನೀನು ಯಾಕೆ? ಅದೇ ತಿಂತಿ ಆದ್ಮೇಲೆ ನಮ್ಗೆ ಯಾವುದು ಆಗುತ್ತ ಅಂತ ತಿನ್ಬೇಕು, ನಮ್ಗೆ ಆಗದನ್ನೆಲ್ಲ ತಿನ್ನಕ್ ಹೋಗ್ಬಾರ್ದು. ಹಂಗೆ ಸರಿನಾ? ಸರಿ. ಮನೆಗೆ ಬಂದಮೇಲೆ ನಾನು ಆಲ್ರೆಡಿ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಒಂದು ಕಡೆ ರವೆನ ಹುರ್ಕೊಂಡೆ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಕರಿಬೇವು, ಈರುಳ್ಳಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಬೇಕು. ನನಗಂತೂ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಅದು ನಾನು ಮಾಡೋ ಉಪ್ಪಿಟ್ಟು ನನಗಿಷ್ಟ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಮತ್ತು 1 ಟೊಮೆಟೊ ಹಾಕಿದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕುಂಬಳಕಾಯಿನ ಸೇರಿಸಿದ್ದೀನಿ. ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈ ಥರ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ರವೆ ಏನು ಹುರ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಉಪ್ಪಿಟ್ಟನ್ನ ತಿಂತಾರೆ. ಯಾಕಂದರೆ ನಮ್ಮ ಪುಟ್ಟ ಉಪ್ಪಿಟ್ಟು ತಿನ್ನಲ್ಲ, ಅವನು ಕೂಡ ಉಪ್ಪಿಟ್ಟನ್ನ ತಿಂತಾನೆ. ಸೊ ಅದರಿಂದ ಸ್ವಲ್ಪ ಅದು ಇದು ಏನಾದರೂ ಹಾಕ್ಬಿಟ್ಟು ಮಾಡಬೇಕು. ಬರೀ ಪ್ಲೇನ್ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ತೆಂಗಿನಕಾಯಿ ತುರಿ ಹಾಕಬೇಕು. ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ತರಕಾರಿ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಗೈಸ್. ನಾನು ಮಾಡೋ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದು ಈ ಥರ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಬ್ಬಸಿಗೆ ಸೊಪ್ಪಿದೆ, ನಾನು ಡೆಫಿನೆಟ್ಲಿ ಉಪ್ಪಿಟ್ಟು ಮಾಡೇ ಮಾಡ್ತೀನಿ. ಕೆಲವೊಬ್ರಿಗೆ ಉಪ್ಪಿಟ್ಟು ಅಂದ್ರೇ ಇಷ್ಟ ಆಗಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಏನೋ ಅಂತ ಕಾಮೆಂಟ್ ಮಾಡಿ. ಮಾಡಿಲ್ಲ ಅಂತಂದರೆ, ಇಷ್ಟ ಇಲ್ಲ ಅಂದರೆ ಒಂದ್ಸಲಿ ನಾನು ಮಾಡೋ ರೀತಿ ಮಾಡಿ ನೋಡಿ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗಾಗಿ ನನ್ನನ್ನು ಫಾಲೋ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.